ಸೊ ನಮಸ್ಕಾರ ಎಲ್ಲಾ ಶರಣರಿಗೂ. ಸೊ ನಮ್ಮ ಬೀದರ್ ಜಿಲ್ಲೆಯ ಕಮಲನಗರ ತಾಲೂಕಿನ ಒಂದು ಚಿಕ್ಕ ಹಳ್ಳಿಯಿಂದ ಸ್ಟಾರ್ಟ್ ಆಗಿದ್ದ ಡಾಕ್ಟರ್ ಚನ್ನಬಸವ ಪಟ್ಟದೇವರ 136ನೆಯ ಜಯಂತ್ಯುತ್ಸವವನ್ನ ಇವತ್ತು ಆಚರಣೆ ಮಾಡ್ತಾರೆ. ಸೊ ಎಲ್ಲ ನೋಡ್ಬೋದು. ಸೊ ಅಲ್ಲೆಲ್ಲ ಕಾರ್ಯಕ್ರಮ. ಅಮ್ಮ ಏನದ ಹೆಸರು ನಿಂದು? ವಿಘ್ನೇಶ್. ಎಷ್ಟನೇ ಸ್ಟ್ಯಾಂಡರ್ಡ್ ಇದ್ದಿ? 7th. ಮಗ ಇದು ಏನ್ ಮಾಡತ್ತೀರಿ ಇವತ್ತು? ಸ್ಮಾರ್ಟ್ ಸಿಟಿ ಅಂದ್ರ ಸ್ಮಾರ್ಟ್ ಸಿಟಿ ಹೆಂಗಿರ್ಬೇಕು? ಏನ್ ಲಾಭ ಆಗ್ಬೋದು ಜನರಿಗೆ? ಇದ್ರದಿಂದ ಲಾಭ ಏನಾಯ್ತು ಅಂದ್ರು ಇದ್ರಾಗ ಸ್ವಲ್ಪ ಪ್ರಾಜೆಕ್ಟ್ಸ್ ಅವ, ಇವ್ ರಿಯಲ್ ಲೈಫ್ ದಾಗ ಯೂಸ್ ಮಾಡ್ಬೋದು. ಫಸ್ಟ್ ಇದು ರೇನ್ ಡಿಟೆಕ್ಟರ್. ಇನ್ನು ಮ್ಯಾಲ ಅಕಸ್ಮಾತ್ ನಾವ್ ಮ್ಯಾಲ ಅರ್ಬಿ ಒಣಕಿ ಇಲ್ಲಾಂದ್ರ ಬ್ಯಾಳಿಟ್ ಹೋಯ್ತೇವ್ ಹಸಿದಿಂದ ಒಣಗ್ಸ್ಲೇ ಬಿಡ್ತೇವ್, ಮಳಿ ಬರ್ತು ಅಂತ ಅಂಜಿಕೆ ಇರ್ತದ. ಇದು ರೇನ್ ಡಿಟೆಕ್ಟರ್ ಆನ್ ಮಾಡ್ಬೋದು, ಆನ್ ಮಾಡಿ ಹೋಗ್ಬೋದು. ಯಾಕ ಮಳಿ ಬರ್ತದ, ಇದ್ರ ಮೇಲೆ ನೀರ್ ಬೀಳ್ತಾವ, ಇದು ಸೌಂಡ್ ಮಾಡ್ತದ, ಅದ್ರನ್ನ ಅರ್ಬಿ ತೆಕ್ಕೊಂಡು ಬರ್ಬೋದು. ಇದು ರಿಯಲ್ ಲೈಫ್ ದಾಗ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಆಂಟಿ ಥೀಫ್ ಅಲಾರ್ಮ್. ಏನು ಆಂಟಿ ಥೀಫ್ ಅಲಾರ್ಮ್? ನಾನು ಓದಿಲ್ಲ ಮಗ, ಅಂದ್ರ ನಿಂಗೆ ಕೇಳದ ಹೇಳ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನಿಮಗ ಅರ್ಥ ಆಯ್ತು ತಮ್ಮ ಬಾಳ ಹುಷಾರನ. ಇಂತ ಇಂಟೆಲಿಜೆಂಟ್ ಜನಗಳು ನಮ್ಮ ಹುಡುಗರು ನಮ್ಮ ಇಂಡಿಯಾದಾಗ ಹಿಂದೆ ಉಳಿಲತ್ತಾರ ಅಂತ ಹೇಳ್ತಾನೆ ನೋಡಿ. ಇದು ಆಂಟಿ ಥೀಫ್ ಅಲಾರ್ಮ್. ರಾತ್ರಿ ಅಂಜಿಕೆ ಇರ್ತಾವ, ಕಳ್ಳೂರ್ ಬರ್ತಾರ ನಾವ್ ಇದು ಆನ್ ಮಾಡ್ಬಿಟ್ಟು ನಾವ್ ಮಕ್ಕೋಬಹುದು. ಅದ್ರ ಕಳ್ಳೂರ್ ಕಾಂಪೌಂಡ್ ಹಾರ್ ಬರ್ತಾರ, ಇಲ್ಲಿ ಕಾಲ್ ಕುಡ್ತಾರ ಅಂದ್ರೆ ಸೌಂಡ್ ಮಾಡ್ತದ. ಇದ್ರದಿಂದ ಆಜು ಬಾಜು ಜನರು ಬಿ ಅಲರ್ಟ್ ಆಯ್ತಾರ, ನಾವ್ ಬಿ ಅಲರ್ಟ್ ಆಯ್ತೇವ್. ನೆಕ್ಸ್ಟ್ ಅದ್ರ ಇಲ್ಲಿಂದ ಎಸ್ಕೇಪ್ ಆದವ್ರು ಇಲ್ಲಿ ಇನ್ನೊಂದ್ ಅಲಾರ್ಮ್ ಅದ, ಇಲ್ಲಿ ಡೋರ್ ತೆಗೆದ್ರು ಅಂದ್ರೆ ಸೌಂಡ್ ಮಾಡ್ತದ. ನೆಕ್ಸ್ಟ್ ಇದು ವಿಂಡ್ ಟರ್ಬೈನ್ ಮತ್ತು ಸೋಲಾರ್ ಎನರ್ಜಿ. ವಿಂಡ್ ಟರ್ಬೈನ್ ಸೋಲಾರ್ ಪ್ಯಾನಲ್. ಸೋಲಾರ್ ಪ್ಯಾನಲ್ ಬಿಸಿಲು ಇಟ್ಟು ಅಂದ್ರು ಬ್ಯಾಟ್ರಿ ಚಾರ್ಜ್ ಮಾಡ್ತದ. ಮನೆಗೆ ಇನ್ವರ್ಟರ್ ಬ್ಯಾಟ್ರಿ ಇರ್ತದಲ್ಲ ಅದು ಚಾರ್ಜ್ ಆಯ್ತದ. ಅದ್ರದಿಂದ ಎಲೆಕ್ಟ್ರಿಸಿಟಿ ಬಿಲ್ಲು ಮತ್ತು ದುಡ್ಡು ಎರಡು ಬಿ ಉಳಿತಾಯ ಆಯ್ತು. ಥ್ಯಾಂಕ್ ಯು ವಿಘ್ನೇಶ್, ಥ್ಯಾಂಕ್ ಯು ಮಗ. ಬಹಳ ಭಾರಿ ಮಾಡಿ ಇದನ್ನ ಕಳ್ಳೂರು ಹಿಡಿದ ಮಾಡಿದ್ ನೋಡ್ರಿ. ಇದು ಬಹಳ ಜನರಿಗೆ ಹೆಲ್ಪ್ ಆಯ್ತು ನೋಡ್ರಿ. ನಿಮ್ಮ ಹೆಸರು? ವಿಘ್ನೇಶ್. ಸೊ ನೀವು ಇದೇನ ಪ್ರಯೋಗ ಮಾಡಿ ನಂಗೇನ್ ಕೊಂಡಿಲ್ಲ, ವಿಜ್ಞಾನ ಮಾಡಿಲ್ಲ. ಸೊ ಇದ್ರ ಬಗ್ಗೆ ನಮ್ ಕೇದಾರ್ನಾಥ್ ಸಂಜೀವ್ ಕುಮಾರ್ ಚಂಡೇಶ್ವರಿ ಮುರ್ಕಿದರ ಅವ್ರ ಕಡೆಯಿಂದ ನಿನಗ ಇದು ಬಸವಣ್ಣ ಅವರ ಒಂದು ವಚನ ಪುಸ್ತಕ ನಿಮ್ಗೆ ಗಿಫ್ಟ್ ಕೊಡ್ಲತ್ತಾರ, ಸ್ವೀಕರಿಸ್ಬೇಕು. ಓಂ ಶ್ರೀ ಗುರು ಬಸವಲಿಂಗನವ ಮಹಾತ್ಮ ಬಸವೇಶ್ವರ ಮಹಾರಾಜ್ ಕಿ ಜೈ. ಥ್ಯಾಂಕ್ ಯು ತಂಗಿ. ಶ್ರದ್ಧಾ ಮಾನಿಕ್ರಾವ್. ಏನ್ ಮಾಡ್ರಿ? ಅಗ್ರಿಕಲ್ಚರ್ ಮಾಡ್ರು. ಅಂದ್ರೆ ಏನೇನ್ ಮಾಡ್ರಿ ಇಲ್ಲಿ? ಅಂದ್ರೆ ನಾವೇನ್ ಊಟ ಮಾಡ್ತೇವಲ್ಲರಿ ಅಣ್ಣ, ಅದು ಎಲ್ಲಿಂದ ಬರ್ತದ, ಎಷ್ಟ್ ಕಷ್ಟ ಮಾಡಿದ್ಮೇಲೆ ನಮಗ್ ಅಣ್ಣ ಸಿಗ್ತದ. ಅವೆಲ್ಲ ಏನ್ ಕಷ್ಟ ಮಾಡ್ತಾರಲ್ಲ ಅದೆಲ್ಲ ಇಲ್ಲಿ ನೋಡ್ಬೋದು ಅಣ್ಣ. ಅದ್ರ ಬಗ್ಗೆ ಫಸ್ಟ್ ಮಣ್ಣನ್ನು ಹದಗೊಳಿಸ್ತಾರ್ರಿ ಮಣ್ಣಿಗೆ. ನೆಕ್ಸ್ಟ್ ಅಂದ್ರ ಈ ಕುರಿಗೆ ಸಹಾಯದಿಂದ ಬಿತ್ತನೆ ಮಾಡ್ತಾರ. ಮತ್ತ ಗೊಬ್ಬರ ನೀಡೋರು ಈಗೇನ್ ಬೆಳಿ ಬೆಳೆಸತ್ತಿದವಲ್ಲ ಅವ್ ಪೋಷಕಾಂಶ ಸಿಗ್ತದಲ್ಲ. ನೆಕ್ಸ್ಟ್ ಅಂದ್ರ ಯಾವ ಟೈಮಿಗೆ ನೀರ್ ಕೊಡತ್ತ ಆ ಟೈಮಿಗೆ ನೀರ್ ಕೊಟ್ಟರೆ ಬೆಳಿ ಚಂದ ಬೆಳಿತದ. ಮತ್ತ ನೆಕ್ಸ್ಟ್ ಕಳೆಗಳು ಕಿತ್ತರೆ ಅವೆಲ್ಲ ಬೆಳಿಗಳು ಚಂದ ಬೆಳಿತಾವ. ಇಲ್ದ್ರ ಕಳೆಗಳದ್ದು ಎಲ್ಲಾ ಹೆಚ್ಚಿಗಾದ್ರ ಬೆಳಿ. ಮತ್ ನೆಕ್ಸ್ಟ್ ಕೊಯ್ಲ್ ಮಾಡಿ ರಾಶಿ ಮಾಡ್ತಾರಣ್ಣ. ಈಟೆಲ್ಲ ಮಾಡೋದನ್ನ ನಾವು ಊಟ ಸಿಗ್ತದಣ್ಣ. ಅಂದ್ರ ಬಿ ವ್ಯಾಲ್ಯೂ ಇಲ್ಲ ಊಟದ ಬಗ್ಗೆ, ಯಾರಿಗ್ ಸಿಗಲ್ಲ ಅವ್ರಿಗೆ ಹೊಟ್ಟೆ ಬರ್ತದ ಊಟದ ವ್ಯಾಲ್ಯೂ. 100% ಗೊತ್ತದ. ಯಾಕಂದ್ರ ಈಗ ನಾವ್ ಜಾಸ್ತಿ ಜನ ಸಿಗದ ಏನ್ ಮಾಡ್ತಾರ, ನಾವ್ ಓನ್ಲಿ ಅನ್ನ ಬರ್ತು ಉಂತೇವ್, ಜಾಸ್ತಿ ಆಯ್ತು ಬಿಸಾಕ್ತೇವ್. ಈಗ ನಮ್ ಹಳ್ಳಿದವ್ರಿಗೆ ಏನದ, ಈಗ ನಿನ್ ಜನರೇಷನ್ ಕಿಂತ ಬಿ ನಿಮ್ ಪಪ್ಪ ಅವ್ರ ಜನರೇಷನ್ ಕಿಂತ ಬಿ ಹಿಂದಕಿನ ಜನರೇಷನ್ ಅವ್ರಿಗೆ ಅನ್ನ ಏನಿತ್ತು ಅವ್ರಿಗೆ ಕೊನದ ಕರೆಕ್ಟ್ ಅದ. ಒಂದೇ ಪ್ಲೇಟ್ ಅನ್ನ ತಗೋತ್ರಿ, ಅದು ರೇಟ್ 60 ರೂಪಾಯಿ ಅಂತಂದ್ರ ನೀವು ಹಣ ಇಷ್ಟ ಯಾಕ ಅಂತ್ರಿ. ಸೊ ಒಂದೇ ಒಂದು ಅಕ್ಕಿ ದಾಣಿ ಬೆಳಿಬೇಕಂದ್ರೆ ಎಷ್ಟ್ ಕಷ್ಟ ಆಯ್ತದೋ ರಿಯಲಿ ಒಂದು ರೈತನೇ ಹೇಳ್ಬೋದು ಅದ್ರ ಬಗ್ಗೆ. ಒಳ್ಳೆ ಮಾತು ಬೇಡ ನಂಗೆ ಮಾತಿನ. अर्थशास्त्रज्ञ म्हणतात व्यापारी लोकांमुळे देश चालतो, पण लॉकडाऊन मुळे कळालं जेव्हा शेतात रांगण चालतो तेव्हाच देश चालतो.
ರೈತರ ಬಗ್ಗೆ ಈಗ ಅವಾಗಿನ ಕಾಲದಾಗ ಎಲ್ಲರೂ ನಾ ಹಂಗ್ ಮಾಡಿದೆ ನಾ ಹಿಂಗ್ ಮಾಡಿದೆ ಸೊ ನಾ ರೈತ ಆಗಿ ನಾ ಇವತ್ತೊಂದು 10 ಜನಕ್ಕೆ ಅನ್ನ ಹಾಕಿದವ ಯಾರು ಇಲ್ಲ ಕರೆಕ್ಟ್ ಸೊ ಥ್ಯಾಂಕ್ ಯು ಸೊ ರೈತರ ಬಗ್ಗೆ ಒಂದು ಒಳ್ಳೆ ಕಾಳಜಿ ತಗೊಂಡಿದ್ರೆ ಸತ್ತಾ ಮಾಣಿಕರು ಅವರಿಗೆ ನಮ್ಮ ಕಡೆಯಿಂದ ನಮ್ಮ ಕೇದಾರ್ನಾಥ್ ಅವರು ಅವರಿಗೆ ಒಂದು ಗಿಫ್ಟ್ ನ ಬುಕ್ ಫ್ರೀ ಆಗಿ ಕೊಡ್ಲತ್ತಾರ ಸೊ ಅವರಿಗೆ ಕೊಡ್ಲಕ್ ಹಚ್ಚಾರ ನಮ್ ಕಡೆ ಇಲ್ಲ ಪವನ್ ಸರ್ ಶೇಖರ್ ಸರ್ ಮತ್ತೆ ಇವರು ವಿವೇಕ್ ಸರ್ Thank you, ಅಣ್ಣ. ಯಾರ್ ಚಂದ್ರಕಲಾ ಮೇಡಮ್ ಅಷ್ಟೇ ನಿಮಗ ತೋರಿಸ್ತೇನೆ ನೋಡ್ರಿ ಆಯ್ತಮ್ಮ ಯಾರು ಇದ್ರಿ ಇದಕ್ಕೂ ಈಸ್ ಮಂದಿ ಕಲ್ತ್ ಮಾಡ್ರಿ ಏನ್ ಹೆಸರು ಲಖನ್ ಲಖನ್ ಮಹೇಶ್ ಪ್ರೀತಮ್ ನಿಮ್ ಮುಗರ್ ಮಾಡ್ರಿ ಹಾ ಏನದ ಮಗ ಇದು ವೇಸ್ಟ್ ಮ್ಯಾನೇಜ್ಮೆಂಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ವೇಸ್ಟ್ ಅಂದ್ರೆ ಎಲ್ಲಿ ಈಗ ತ್ಯಾಜ್ಯ ನಿರ್ವಹಣೆ ಈಗ ನೋಡ್ರಿ ಇಲ್ಲಿ ನೋಡ್ರಿ ಉಡಿ ಹಾ ಏ ಇವ್ನ ಯಾವನ ಸೆಡೆ ನನ್ ಮಗ ಆರೋಯ್ತು ಯಾಕೋ ಟೆಕ್ನಾಲಜಿನೇ ಬರಾಬರ್ ಮಾಡಿಲ್ಲ ನಿಮ್ ಮಟೀರಿಯಲ್ ಕ್ವಾಲಿಟಿ ಯೂಸ್ ಮಾಡಿಲ್ಲ ಸರ್ಕಾರ ಬಜೆಟ್ ಕೊಟ್ಟಿಲ್ಲ ಪೇಪರ್ ಕ್ವಾಲಿಟಿ ಇಲ್ಲ ಏ ಮೋದಿ ಅವರೇ ನಾ ಹಿಡಿದು ಪೇಪರ್ ಕ್ವಾಲಿಟಿ ಅವ್ರು ಕಳಿಸ್ರಿ ಇಂಡಿಯಾದಾಗ ಮಕ್ಕಳು ವೇಸ್ಟ್ ಆಗತ್ತೆ ವೇಸ್ಟ್ ಆಗ್ಲತ್ತ ಅವು ವೇಸ್ಟೇಜ್ ಅಲ್ಲಕ ಈಗ ನಾವು ವೇಸ್ಟ್ ಒಳ ಉರಿಯಸ್ದೇವ ತಿಳ್ಕೋರಿ ಈ ಸೈಡಿಗೆ ಎಲ್ಲ ಸೋಲಾರ್ ಪ್ಯಾನಲ್ ಅವ ಆದ್ರೆ ವೇಸ್ಟ್ ಬೆಳಕ್ ಬೆಂಕಿ ಬೆಳಕ್ ಬರ್ತದ ಅದ್ರಿಂದ ಸೋಲಾರ್ ಪ್ಯಾನಲ್ಗಳೆಲ್ಲ ಅವೆಲ್ಲ ಒಂದ್ ತಗೋತಾವ ಅನ್ಕೆ ಮುಂದಕ್ಕೆ ಕರೆಂಟ್ ತಯಾರಾಯ್ತು ನೋಡ್ರಿ ಕರೆಂಟ್ ತಯಾರಾಯ್ತು ಕರೆಂಟ್ ತಯಾರಾಯ್ತು ಬೆಂಕಿದಿಂದ ವೇಸ್ಟ್ ಪೇಪರ್ ದಿಂದ ಲೈಟ್ ಉತ್ಪಾದನೆ ಮಾಡ್ಬೋದು ವೇಸ್ಟ್ ಯಾವ್ದೇ ಪೇಪರ್ ಅಂತ ಇಲ್ಲ ಎಲ್ಲ ನೀವು ಅನ್ನ ವೇಸ್ಟ್ ಮಾಡ್ರಿ ವೇಸ್ಟ್ ಏನಿರ್ತದ ಎಲ್ಲ ಕಡೆ ಉರಿಯ ಚನ್ಕೆ ಸೋಲಾರ್ ಪ್ಯಾನಲ್ ಇದ್ರೆ ಕರೆಂಟ್ ಇತ್ತು ನೀವು ಯಾರ ಅಂತ್ರಿ ಈಗ ಏರ್ ಪೊಲ್ಯೂಷನ್ ಆಯ್ತು ಅಂತ್ರಿ ಈಗ ಅದೇ ಅದು ಸ್ವಲ್ಪ ಒಂದಿರ್ತದ ಈ ಹೊಗೆ ಎಲ್ಲ ಬರ್ತದ ಇದೆಲ್ಲ ವ್ಯಾಕ್ಯೂಮ್ ಅದಾವ ವ್ಯಾಕ್ಯೂಮ್ ಕ್ಲೀನ್ ಅದ ರೀ ವ್ಯಾಕ್ಯೂಮ್ ಹೊಗೆ ಹಾಕೋತ ಒಂದ್ ಕಡೆ ಹೊಗೆ ಎಲ್ಲ ಹೇಳ್ಕೋತ ಈ ಕಡೆ ಹೊಗೆ ಹೇಳ್ಕೊಂಡು ಮುಂದ್ ಪಾಸ್ ಮಾಡ್ತು ಏನ್ ಮಾಡ್ತು ಎಲ್ಲ ಹೊಗೆ ಎಲ್ಲ ಜಮಾ ಆಗಿ ಕಾರ್ಬನ್ ತಯಾರಾಯ್ತು ಕಾರ್ಬನ್ ಏನ್ ಮಾಡ್ತದು ಅದ್ರ ನಾವೆಲ್ಲ ಯೂಸ್ ಮಾಡಕ್ ಅದ್ರಿಂದ ಪೆನ್ ಮಾಡ್ಬೋದು ಬ್ಲಾಕ್ ಪೆನ್ ಪೇಂಟ್ ಮಾಡ್ಬೋದು ಅದ್ರ ಹೊಟ್ಟೆ ವೇಸ್ಟ್ ಆಗಲಿದ್ರೆ ಪ್ರೊಜೆಕ್ಟ್ ಬಂದ್ ಏನಂದ್ರೆ ಈ ಪೇಪರ್ ಎಲ್ಲ ವೇಸ್ಟ್ ಆಗ್ಲತ್ತವಲ್ಲ ಅಂತ ಅದರಿಂದ ಏನ್ ಮಾಡ್ಬೋದು ಏನ ಮನಿ ಕಟ್ಲಕ್ ಕಾಂಕ್ರೀಟ್ ಮಾಡ್ತಾರ ಇದು ಯೂಸ್ ಮಾಡಿ ಕಾಂಕ್ರೀಟ್ ಮಾಡ್ಬೋದು ಪೇಪರ್ ಬೂದಿ ಯಾನ್ ವೇಸ್ಟ್ ಅದರಿಂದ ಮನೆ ಕಾಂಕ್ರೀಟ್ ಸಿಮೆಂಟ್ ಯೂಸ್ ಮಾಡ್ಬೋದು ಪ್ರೊಜೆಕ್ಟ್ ಹೊಟ್ಟೆ ಯಾನ್ ವೇಸ್ಟ್ ಆಗಲ್ಲ ಮತ್ ದಿನ ಇದ್ರ ಬಗ್ಗೆ ಏನೇನ ಇದು ಮಾಡ್ರಿ ಅದ್ರ ಕಡೆಯಿಂದ ಜನರಿಗೆ ಪೊಲ್ಯೂಷನ್ ಆಗ್ಬಾರ್ದು ಮತ್ತೆ ವೇಸ್ಟ್ ಲೈಟ್ ಆಗ್ಬೇಕು ಪೊಲ್ಯೂಷನ್ ಬಿ ಆಗ್ಬಾರ್ದು ಅದರಿಂದ ಯೂಸ್ ಆಗಿ ಲೈಟ್ ಬಿ ತಯಾರಾಗಬೇಕು ಲೈಟ್ ಬಿತ್ತಾರೆ ವೆರಿ ಗುಡ್ ಎಷ್ಟನೇ ತರಗತಿ 9th ಮೂಗರ್ ಕಲ್ತ್ ಮಾಡ್ರಿ ಮೂಗರ್ ನಿಮ್ ಫಾಲೋ ಇದೆ ನೋಡ್ರಿ ನಂಗೆ ಫಾಲೋ ಇದ್ರಿ ಹೀರೋ ಇದ್ದೀನ ಕೊನೆಡಿದ್ದ ಥ್ಯಾಂಕ್ ಯು ಇವ್ರು ನೋಡಿ ಹೆಸರು ಸಚಿನ್ ತಂದೆ ಹೆಸರು ಹೇಳಲಿ ಸಂತೋಷ್ ಕುಮಾರ್ ಊರು ಸಂಗಮ್ ಎಷ್ಟನೇ ತರಗತಿ 9th ಸೊ ತಮ್ಮ ಏನ್ ಮಾಡ್ಯಾನ ಕುಣದ ಅಗರ್ಸೆ ನಮ್ ಜೀವನದಾಗ ನಮ್ ಭೂಮಿ ಮೇಲೆ ಭೂಕಂಪ ಬಂತು ಅಂದ್ರೆ ಅದಕ್ಕ ಕೊನೆ ಹಿಡಿತಾನ ಸೊ ಕೇಳ ಬರ ಅವನಿಗೆ ಪ್ರಥಮ ಏನದ ಇದ್ರ ಬಗ್ಗೆ ಭೂಕಂಪ ಬಂದ್ರು ಲೈಟ್ ಬಂದಿ ಮನುಷ್ಯರಿಗೆ ಎಚ್ಚರಿಕೆ ಮಾಡುತ್ತೆ ಭೂಕಂಪ ಬಂದಿ ಏನ್ರ ಬಂತಂದ್ರೆ ಲೈಟ್ ಬಂದಿ ಮನುಷ್ಯರಿಗೆ ಎಚ್ಚರಿಕೆ ಮಾಡ್ತದ ಹೆಂಗ್ ಮಾಡ್ತದ HW ಬ್ಯಾಟ್ರಿ ಕನೆಕ್ಷನ್ ಭೂಕಂಪ ಬಂದಿ ಕಂಬ ಜರ ಆಡ್ಲತ್ತಂದ್ರೆ ಕಾಟ ಟಚ್ ಆಗಿ ಲೈಟ್ ಬಿದ್ದು ಹೆಚ್ಚಾಗಿ ಮೀಟರ್ ಬೇಕು ಮೀಟರ್ ಕರೆ ಭೂಕಂಪ ಅಂದ್ರೆ ಕಂಬ ಆಡ್ತಾವಂತಿ ಆಡ್ತಾವ ಈಗ ಅದು ಅರ್ಜಿಂಗ್ ಹೆಂಗ್ ಕೊಡ್ಬೇಕು ಅರ್ಜಿಂಗ್ ಕೊಡ್ಬೇಕು ಕಂಪಲ್ಸರಿ ಕೊಡ್ಬೇಕು ಅಂತಾರ ಸಿಸ್ಮೋಗ್ರಾಫ್ ಇದಕ್ಕ ಸಿಸ್ಮೋಗ್ರಾಫಿ ಅಂತಾರ್ರಿ ಅಂತಪ್ಪ ನಾನು ಓದಿಲ್ಲ ನಿಮಗ್ ಕೊನದೇನು ಮತ್ ಇದರ ಏಕಮಾನ ರಿಕ್ಟರ್ ಸ್ಕೇಲ್ ಏಕಮಾನ ರಿಪೇರ್ ಸ್ಕೇಲ್ ಹೆಸರು ದಿವ್ಯಾ ತಂದೆ ಹೆಸರು ಬಾಬುರಾವ್ ಊರು ಕಮಲ್ ನಗರ್ ಏನ್ ಮಾಡ್ರಿ ಇದು ಮಳೆ ನೀರಿನ ಕೊಯ್ಲು ಮಳೆ ನೀರಿನ ಕೊಯ್ಲು ಎದ್ರ ಬಗ್ಗೆ ಎದಕ್ ಯೂಸ್ ಆಯ್ತು ಇದು ಮನೆ ನೀರಿನ ಮಳೆ ನೀರನ್ನು ಸಂಗ್ರಹಿಸಬಹುದು ಮತ್ತು ಮನೆ ಬಳಕೆಗೆ ಮಳೆ ಬಳಕೆಗೆ ಇದು ಯೂಸ್ ಮಾಡಬಹುದು ಮಳೆ ನೀರು ಕೊಯ್ಲು ಅಂದರೆ ಅದನ್ನು ಮಳೆ ನೀರನ್ನು ಸಂಗ್ರಹಿಸಿ ಶುದ್ಧೀಕರಿಸಿ ಅಂತರ್ಜಲ ಮಟ್ಟ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ಇದು ಮಳೆ ನೀರಿನ ಕೊಯ್ಲನ್ನು ನಾವು ಹೊಲಗದ್ದೆಗಳಿಗೆ ನೀರಾವರಿಯ ಮೂಲಕ ಸಾಗಿಸಬಹುದು ಮತ್ತು ಇದನ್ನು ಮೇಲ್ಛಾವಣಿಯಿಂದ ಪೈಪ್ಗಳ ಮೂಲಕ ಟ್ಯಾಂಕರಿಗೆ ಸಾಗಿಸಬಹುದು ಅದನ್ನು ನಾವು ಮನೆ ಕೆಲಸಕ್ಕೆ ಬಳಸಬಹುದು ಥ್ಯಾಂಕ್ ಯು
ನಂಗಾರ ಅರ್ಥ ಆಗಿರ್ ತಂಗಿ ಬಹಳ ಫಾಸ್ಟ್ ಹೇಳ ಅಂದ್ರೂ ಅರ್ಥ ಮಾಡ್ಕೊತ ಮನ್ಯಾಗ ಕುಂತ ರಿಪೀಟ್ ನೋಡ್ತೆ ಥ್ಯಾಂಕ್ ಯು ತಂಗಿ. ಏನದ ನಿನ್ ಹೆಸರು? ವೈಶಾಲಿ ಸಂಜು ಕುಮಾರ್. ಮತ್ತ್ ನೀ ಯಾಕ್ ಗಬ್ರಸತಿ ಒಟ್ಟು? ಹಾ ಯಾಕ ನನ್ ಮಾರಿ ಅಂದ್ರ ಹಂಗ ಅಂಜಪ್ಲೆ ಕಾಣತ್ತದು ಮತ್ತೆ ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಸೊ ತಂಗಿ ಹೆಸರು? ಮೇಘನಾ. ಮೇಘನಾ. ತಂದೆ ಹೆಸರು? ಮನೋಜ್ ಸುತಾರ್. ಯಾವರು? ಕಮಲನಗರ್. ಎಷ್ಟನೇ ತರಗತಿ? 6ನೇ ತರಗತಿ. ಏನ್ ಮಾಡ್ರಿ ಮಗ ಇದು ನೀವು? ಡೇ ಅಂಡ್ ನೈಟ್. ಡೇ ಅಂಡ್ ನೈಟ್. ಡೇ ಅಂಡ್ ನೈಟ್ ಹಿಂಗೆ ಇರ್ತದ ರಿಯಲಿ? ಹಿಂಗೆ ಇರ್ತದ ಸ್ವಲ್ಪ ತಿಳಿಸಿ ಹೇಳ್ರಿ ನಮಗ್ ಬಿ. ಡೇ ಅಂಡ್ ನೈಟ್. My project name is ಇದು ನೈಟ್, ಇದು ಡೇ, ಸ್ಟೇ. Earth. ಹಾ ಇದು ಭೂಮಿ ಅದ. ಭೂಮಿ ತಿರುಗ್ತಂದ್ರ ಈ ಕಡಿ ಎದುರ್ ಕಡಿ ಇದು ಈ ಕಡಿ ಈಗ ನೈಟ್ ಅದ, ಈ ಸೈಡ್ ಡೇ ಇರ್ತದ. ಭೂಮಿ ಅದ್ರ ಎಕ್ಸೆಸ್ ಮ್ಯಾಲ ತಿರುಗ್ತದ. ಭೂಮಿ 1 ರೌಂಡ್ ತಗೊಳಕ 24 hours ತಗೋತದ. ಆಯ್ತು ಇಷ್ಟೇ. ಥ್ಯಾಂಕ್ ಯು. 3D ಹೋಲೋಗ್ರಾಮ್ ನೀ ಮಾಡಿದಿ? ಇದ್ರ ಬಗ್ಗೆ ಏನದ ವಿಶೇಷತೆ? ಹೆಸರು? ಇದು 3D ಹೋಲೋಗ್ರಾಮ್ ಅದ. ನಿನ್ ಹೆಸರು? ಉದಯ್ ಕುಮಾರ್ ಗುಂಡಪ್ಪ. ಯಾವರು? ಮಂಡ್ಯ. ನನ್ನ ಎಷ್ಟನೇ ತರಗತಿ? 9th. ಇದ್ರದಿಂದ ಏನ್ ಉಪಯೋಗ ಅದ ಹೇಳ್ತೇನ? ಮ್ಯಾಗ ಫೋಟೋ ಇಕ್ಕಿದ್ದು ಕ್ಯಾಕ್ ಕಾಣಿಸ್ತು ಫೋಟೋ. ಮ್ಯಾಲ ಫೋಟೋ ಇದೀನಿ ತೆಳಗ್ ಕಾಣ್ತದ. ಯಪ್ಪ ಕೇಳ್ರನ 50,000 ರೂಪಾಯಿ ಫೋನ್ ತಗೊಂಡು ವೇಸ್ಟ್ ಅದ. ಮ್ಯಾಲ ಫೋಟೋ ಇಕ್ಕು ತೆಳಗ್ ಕಾಣ್ತದ. ಮತ್ತೆ ಯಾಕೆ ಐಫೋನ್ ನ್ಯಾಯ ಮೇಲೆ ಏನು ಮಾಡಿ? ಇದು ಫೇಕ್ ಇಮೇಜ್ ಮಾಡ್ತದ. ಫೇಕ್ ಇಮೇಜ್ ಮಾಡ್ತದ. fake image ಮಾಡ್ತದ. ಇಲ್ಲ ಫೇಕ್ ಇಮೇಜ್ ಮಾಡ್ತದ ಅಂತ ನಾ ಕರೆಕರೆ ಹೇಳಿದೆ. ಬೇಡ ಐಫೋನ್ ಬೇಡ, ಐಫೋನ್ ಇರ್ಲಿ. ತೋರಿಸಿ ಹೆಂಗ್ ತೋರಿಸ್ತಿ? ಇಲ್ಲಿ ಫೋನ್ ಇಕ್ಕಿಂದ ಇಲ್ಲಿ ಕಾಣಿಸ್ತದೆ. ಒಳಗೆ ಹಾ ಹೊಂಟದು. ಎಲ್ಲ ನೋಡುತ್ತೇಳಿ ರಿವರ್ಸ್ ಕಾಣ್ತದು. ಇದು ಈಗ ನಾವ್ ಮನೆಗೆ ಮಾಡಿದ್ರೆ ಹೆಂಗ್ ಮಾಡ್ಬೇಕು ಹೇಳ್ತಿ ಹೇಳಲಿ? ಸೊ ಥ್ಯಾಂಕ್ ಯು ತಮ್ಮ. ಗುಡ್ ಜಾಬ್, ಗುಡ್ ಜಾಬ್. ತಂಗಿ ಬರ್ ಬಂದಿದ್ದೇವು. ಊಟ ಮಾಡಕ್ ಹೋಗ್ಯಾಡ್ರಿ. ಈಗ ಲಂಚ್ ಬ್ರೇಕ್ ಮುಗಿದ ಬಂದಾಳ. ಅಕ್ಕಿ ಮಲ್ಲಿ ಕೇಳ್ಯಾರಿ. ಆಯ್ತು ತಂಗಿ. ಹೆಸರು? ತನುಶ್ರೀ ಸದಾಶಿವ್. ಯಾವರು? ಕಮಲನಗರ್. ಎಷ್ಟನೇ ತರಗತಿ? 6th standard. 6ನೇ. ಏನ್ ಮಾಡಿ ತಂಗಿ ಇದು? ವರ್ಕಿಂಗ್ ಮಾಡೆಲ್ ಆಫ್ ಹ್ಯೂಮನ್ ಹಾರ್ಟ್. ಏನ್ ಕೆಲಸ ಮಾಡ್ತಿದ್ದು? ಇಲ್ಲಿ ಡಿಆಕ್ಸಿಜನೇಟೆಡ್ ಬ್ಲಡ್ ಅದ ರೀ. ಇದು ಈ ಕಡೆಯಿಂದ ಇಲ್ಲಿ ಬಂದ್ರಿ ಇದು ಲಂಗ್ಸ್ ನಾಗ ಕನ್ವರ್ಟ್ ಆಯ್ತದ್ರಿ. ಇದು ಆಕ್ಸಿಜನೇಟೆಡ್ ಬ್ಲಡ್ ಅದ. ಇದು ಇಲ್ಲಿಂದ ಇಷ್ಟು ವರ್ಕ್ ಆಗಿ ಬಂದಿ ಇದು ಬಿ ಲಂಗ್ಸ್ ದಾಗ ಬರ್ತದೆ. ಈ ವರ್ಕಿಂಗ್ ಮಾಡೆಲ್ ಅದ. ಇದು ವರ್ಕಿಂಗ್ ಮಾಡೆಲ್ ಅದ. ಇದು ಮನುಷ್ಯರಿಗೆ ಜೀವಂತವಾಗಿ ಇದು ಹಾರ್ಟ್ ಅದ ರೀ. ಹಾರ್ಟ್ ಅದೇನ? ನನಗೂ ಇಂಗ್ಲಿಷ್ ಬರಲ್ರಿ ಅದ್ರ ಕಡೆಯಿಂದ. ಹಾ ಕುಚ್ ಬಿ. ಥ್ಯಾಂಕ್ ಯು. ಸೊ ಈಗ ನಮ್ ಕಡೆಯಿಂದ ನನ್ನ ಅಂದ್ರೆ ಸಂಚಾರಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ತಂಗಿಗೆ ನನ್ನ ಕಡೆಯಿಂದ ಪುಸ್ತಕಗಳು ಮಕ್ಕಳಿಗಾಗಿ ಅಷ್ಟಾವರಣ ಅಂತೇಳಿ. ಸೊ ಇದು ಗಿಫ್ಟ್ ಈ ತಂಗಿ ಕಡೆಯಿಂದ. ಸೊ ಒಳ್ಳೆ ಕೆಲಸ ಮಾಡ್ಯಾರ ತಂಗಿ ನನ್ ಕಡೆ. ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಂಚಾರಿ ಲೋಕೇಶ್. ಥ್ಯಾಂಕ್ ಯು. ಬಾಯ್.